KCET ಎಕ್ಸಾಮ್ನ ಬರೆದಿರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮದು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಈ ವರ್ಷ KE ಅವರು ಹೊಸ ರೂಲ್ಸ್ನ ತಂದಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. KCET ಕೌನ್ಸಿಲಿಂಗ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ರೂಲ್ಸ್ನ ಚೇಂಜ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಏನಂತ ಎಲ್ಲದನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಒಂದನೇದಾಗಿ KCET 2026 ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ಮೊದಲನೇದಾಗಿ ಒಂದು ಕೌನ್ಸಿಲಿಂಗ್ ಅನ್ನೋದು ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದು ಯಾವ ಥರ ನಡೆಯುತ್ತೆ, ಹಾಗಂದರೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂದರೆ ಏನು, ಹಾಗೆ ಇದನ್ನು ಅಟೆಂಡ್ ಮಾಡಲೇಬೇಕಾ ಈ ಕೌನ್ಸಿಲಿಂಗಿಗೆ, ಹಾಗೆ ಈ ಕೌನ್ಸಿಲಿಂಗ್ ಆದಮೇಲೆ ಮತ್ತೆ ಕೌನ್ಸಿಲಿಂಗ್ ಇರತ್ತಾ, ಸೊ ಇದು ಹೇಗೆ ನಡೆಯುತ್ತೆ, ಸ್ಟೆಪ್ ಬೈ ಸ್ಟೆಪ್ ಪ್ರೋಸೆಸ್ ಆಗಿರ್ಬೋದು, ಯಾವ ವಿದ್ಯಾರ್ಥಿಗಳು ಈ ಒಂದು ಕೌನ್ಸಿಲಿಂಗ್ ಅಟೆಂಡ್ ಮಾಡಬೇಕು, ಯಾವ ವಿದ್ಯಾರ್ಥಿಗಳು ಮಾಡಬಾರ್ದು, ಇದರಿಂದ ಏನು ಬೆನಿಫಿಟ್ಸು, ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟಾಗಿ ಡಿಸ್ಕಸ್ ಮಾಡ್ತಾ ಬರೋಣ. ಅದಕ್ಕಿಂತ ಮುಂಚೆ ನೀವೇನು ಫಸ್ಟ್ ಟೈಮ್ ನಮ್ಮದು ಯೂಟ್ಯೂಬ್ ಚಾನಲ್ ನೋಡ್ತಿರೋ ವಿಡಿಯೋಗೊಂದು ಲೈಕ್ ಕೊಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಶುರು ಮಾಡೋಣ. ಸೊ ಮೊದಲನೇದಾಗಿ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂದರೆ ಏನು? ಪ್ರೀ ರೌಂಡ್ ಕೌನ್ಸಿಲಿಂಗ್ಗೆ ಅಟೆಂಡ್ ಮಾಡೋದು ನನ್ನ ಪ್ರಕಾರ ಬೆಸ್ಟ್ ಅಂತಲೇ ಹೇಳ್ಬೋದಾಗಿದೆ. ಅಟೆಂಡ್ ಮಾಡೋದು ಒಳ್ಳೇದಂತಾನೆ. ಯಾಕಂತ ಈಗ ಹಿಂದೆ ಎಲ್ಲದೂ ಹೇಳ್ತಾ ಹೋಗ್ತೀನಿ. ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂದರೆ ಮುಖ್ಯವಾಗಿ ರೌಂಡ್ 1 ಕೌನ್ಸಿಲಿಂಗಿಂತ ಮೊದಲೇ ಒಂದು ಕೌನ್ಸಿಲಿಂಗ್ ಇರತ್ತಲ್ಲ, ರೌಂಡ್ 1 ಕೌನ್ಸಿಲಿಂಗ್ ಅಂತ ಇರುತ್ತೆ. ಅದಕ್ಕಿಂತ ಮೊದಲೇ ಒಂದು ಕೌನ್ಸಿಲಿಂಗ್ ಅನ್ನೋದನ್ನ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ. ಸೊ ಅದಕ್ಕೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ಕರೀತಾರೆ. ಅಂದರೆ ಈಗ ಒಂದು ಕೌನ್ಸಿಲಿಂಗ್ ಇರುತ್ತೆ, ರೌಂಡ್ 1 ಕೌನ್ಸಿಲಿಂಗ್ ಅಂತ, ಅದಕ್ಕಿಂತ ಮುಂಚೆನೇ ಒಂದು ಮಾಡೋದು. ಅಂದರೆ ಈಗ ವಿದ್ಯಾರ್ಥಿಗಳಿಗೆ ಗೊತ್ತಾಗಲಿ ಅಂತ, ಅಂದರೆ ಕಾಲೇಜ್ ಮತ್ತು ಕೋರ್ಸ್ ಸಿಗುವ ಯಾವ ಅಂದರೆ ಒಂದು ಪ್ರಿಡಿಕ್ಷನ್ ಗೊತ್ತಾಗುತ್ತೆ, ಯಾವ ನಮ್ಮ ರ್ಯಾಂಕ್ ಮತ್ತು ರ್ಯಾಂಕ್ಗೆ ಯಾವ ಕಾಲೇಜ್ ಸಿಗತ್ತೆ, ಯಾವ ಕೋರ್ಸ್ನ ಚೂಸ್ ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಗೊತ್ತಾಗಲಿ ಅನ್ನೋದಕ್ಕೋಸ್ಕರ ಮೊದಲನೇದಾಗಿ ಒಂದು ಕೌನ್ಸಿಲಿಂಗ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಅದಕ್ಕೆ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಂತ ಹೇಳ್ತಾರೆ. ಇದರಿಂದ ವಿದ್ಯಾರ್ಥಿಗಳಿಗೆ ತುಂಬ ಬೆನಿಫಿಟ್ಸ್ ಇದೆ. ಮೊದಲೇ ಗೊತ್ತಾಗತ್ತೆ ಈ ರ್ಯಾಂಕಿಗೆ ಯಾವ ಕಾಲೇಜ್ ಸಿಗತ್ತೆ, ನಮಗೆ ಯಾವುದು ಮಾಡಿದ್ರೆ ಒಳ್ಳೇದಾಗತ್ತೆ ಅನ್ನೋದು ಗೊತ್ತಾಗತ್ತೆ. ಸೊ ಅದಕ್ಕೋಸ್ಕರ ಪ್ರೀ ರೌಂಡ್ ಕೌನ್ಸಿಲಿಂಗ್ ಅಟೆಂಡ್ ಮಾಡೋದು ಒಳ್ಳೇದಂತಲೇ ಹೇಳ್ಬೋದಾಗಿದೆ. ಇದು ಹೇಗೆ ನಡೆಯುತ್ತೆ ಎಲ್ಲದನ್ನು ಸ್ಟೆಪ್ ಬೈ ಸ್ಟೆಪ್ ಆಗಿ ಹೇಳ್ತಾ ಹೋಗ್ತೀನಿ. KCET ರಿಸಲ್ಟ್ ಪ್ರಕಟವಾದ ತಕ್ಷಣ, ಅಂದರೆ June 2 ಅಥವಾ ಫಸ್ಟ್ ವೀಕಲ್ಲಿ ರಿಸಲ್ಟ್ ಬರುತ್ತೆ ಅಂತ ಹೇಳಿದ್ದಾರೆ KE ಅವರು. ಅದೇ ಥರ ರಿಸಲ್ಟ್ ಬಂದ ತಕ್ಷಣ ಈ ಒಂದು ಪ್ರೊಸೆಸ್ಗಳು ಸ್ಟಾರ್ಟ್ ಆಗ್ತಾ ಹೋಗ್ತಾರೆ. ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕ್ ಕಾರ್ಡ್ನ ನೋಡ್ಬೋದು, ಅದನ್ನು ಡೌನ್ಲೋಡ್ ಮಾಡ್ಬೋದು. ಅದ್ರ ಮೇಲೆ ಸ್ಕೋರ್ ಕಾರ್ಡ್ ಮತ್ತು ರ್ಯಾಂಕ್ ಮೇಲೆ ನಿಮ್ಮ ಒಂದು ಕೌನ್ಸಿಲಿಂಗ್ ಫುಲ್ ಸ್ಟೆಪ್ ಅನ್ನೋದು ಪ್ರೋಸೆಸ್ ಅನ್ನೋದು ನಡೀತಾ ಹೋಗುತ್ತೆ ಅಂತಲೇ ಹೇಳ್ಬೋದಾಗಿದೆ. ರ್ಯಾಂಕ್ ಮತ್ತು ಸ್ಕೋರ್ ಬಂದಿರುತ್ತಲ್ಲ ಅದ್ರ ಮೇಲೆ ನಡೀತಾ ಹೋಗೋದು. ಸೊ ಇದು ಕೌನ್ಸಿಲಿಂಗ್ ಅನ್ನೋದು, ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನೋದು June 2nd ವೀಕ್, ಅಂದರೆ ನಿಮ್ಮ ಒಂದು ರಿಸಲ್ಟ್ ಬಂದಾದಮೇಲೆ ಒಂದು 7 ಅಥವಾ 8 ದಿನದ ನಂತರ ನಿಮ್ಮ ಒಂದು ಪ್ರೀ ರೌಂಡ್ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಅಂದರೆ ಮೊದಲನೇ ಕೌನ್ಸಿಲಿಂಗ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಸೊ ಇದು ಸ್ಟಾರ್ಟ್ ಆಗೋದು June 2nd ವೀಕಿಗೆ ಸ್ಟಾರ್ಟ್ ಆಗ್ಬೋದು. ಸ್ಟಾರ್ಟ್ ಆದ ತಕ್ಷಣ ರ್ಯಾಂಕ್ ಕಾರ್ಡ್ ಹೆಂಗೋ ಡೌನ್ಲೋಡ್ ಮಾಡ್ಕೊತೀರಿ, ರಿಸಲ್ಟ್ ಬಂದ ತಕ್ಷಣ ರ್ಯಾಂಕ್ ಕಾರ್ಡ್ ಡೌನ್ಲೋಡ್ ಮಾಡ್ಕೊತೀರಿ. ಹಾಗೆ ಅದರ CT ಕ್ಯಾಟಗರಿ ಡೀಟೇಲ್ಸ್ ಎಲ್ಲ ಇರುತ್ತೆ. ಇದು ಕೌನ್ಸಿಲಿಂಗ್ಗೆ ಬೇಕಾಗಿರುತ್ತೆ. ಇದು ಇಲ್ದಿದ್ದು ನೀವು ಕೌನ್ಸಿಲಿಂಗ್ ಅಟೆಂಡ್ ಮಾಡೋಕ್ಕೆ ಆಗಲ್ಲ. ನೆಕ್ಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಅನ್ನೋದು ಕಂಪ್ಲೀಟ್ ಮಾಡಬೇಕು. ಎಲ್ಲ ವಿದ್ಯಾರ್ಥಿಗಳು ಡಾಕ್ಯುಮೆಂಟ್ನ KE ಅವರು ವಿದ್ಯಾರ್ಥಿಗಳ ಡಾಕ್ಯುಮೆಂಟ್ನ ಚೆಕ್ ಮಾಡ್ತಾರೆ. ಅಂದರೆ SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, PU 12th ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಆಧಾರ್ ಕಾರ್ಡ್ ಆಗಿರ್ಬೋದು, ಸ್ಟಡಿ ಸರ್ಟಿಫಿಕೇಟು, ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟ್ ಇದೆಲ್ಲ ಅಗತ್ಯವಿದ್ರೆ ಮಾತ್ರ. ಸೊ ಇದನ್ನೆಲ್ಲ ಚೆಕ್ ಮಾಡ್ತಾ ಬರ್ತಾರೆ KE ಅವರು, ನೀವು ಸಬ್ಮಿಟ್ ಮಾಡಿದ್ದು ಸರಿ ಇದೆಯಾ ಅಂತ. ಆಮೇಲೆ KE ಅವರು ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ ಅನ್ನೋದನ್ನು ಪ್ರೊವೈಡ್ ಮಾಡ್ತಾರೆ. ಅವೆಲ್ಲ ಕಂಪ್ಲೀಟ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಕಂಪ್ಲೀಟ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಸಿಗತ್ತಲ್ಲ, ಸ್ಲಿಪ್ಪು ಅದನ್ನ ಹಿಡ್ಕೊಂಡು ಎಲ್ಲ ಮಾಹಿತಿ ಸರಿಯಾಗಿದೆ ಎಂದು ಪರಿಶೀಲಿಸ್ಬೇಕು ನೀವು, ಎಲ್ಲ ಸರಿ ಉಂಟಾ ಅಂತ. ಏನಾದರೂ ರಾಂಗ್ ಇದ್ದರೆ, ಏನಾದರೂ ತಪ್ಪದೆ ಅನಿಸಿದ್ರೆ ನಿಮಗೆ, ನೀವು KE ಅವ್ರಿಗೆ ಮತ್ತೆ ಸಬ್ಮಿಟ್ ಮಾಡ್ಬೋದು, ಅದರಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ನೆಕ್ಸ್ಟ್ ಆಮೇಲೆ ಅದು ಕಂಪ್ಲೀಟ್ ಆದಮೇಲೆ ವೆರಿಫಿಕೇಷನ್ ಸ್ಲಿಪ್ ಬಂದಾದಮೇಲೆ ನಿಮಗೆ ಸೀಕ್ರೆಟ್ ಕೀ ಅಂತ ಕೊಡ್ತಾರೆ, ಒಂದು ಪಾಸ್ವರ್ಡ್ ಕೊಡ್ತಾರೆ. ಅದು ಆಪ್ಷನ್ ಎಂಟ್ರಿ ಟೈಮಲ್ಲಿ ಲಾಗಿನ್ ಆಗೋಕ್ಕೆ KE ವೆಬ್ಸೈಟಲ್ಲಿ ನೀವು ಲಾಗಿನ್ ಆಗಬೇಕಂದ್ರೆ ಈ ಒಂದು ಸೀಕ್ರೆಟ್ ಕೀನ ನೆನಪಲ್ಲಿ ಇಟ್ಕೊಳ್ಬೇಕು. ಮತ್ತು ಅದು ಡೌನ್ಲೋಡ್ ಮಾಡಿ ಇಟ್ಕೋಬೋದು. ಸೊ ಕಾಪಿ ಮಾಡಿ ನೀವು ಬೇರೆ ಕಡೆ ಇಟ್ಕೊಂಡಿರ್ಬೋದು, ಅದೇನು ಡಿಲೀಟ್ ಆಗೋಲ್ಲ. ಸೊ ಇದನ್ನು ನೀವು ಯಾರಿಗೂ ಶೇರ್ ಮಾಡ್ಕೋಬೇಡಿ, ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಅನ್ನೋದು ಸ್ಟಾರ್ಟ್ ಆಗುತ್ತೆ. ವಿದ್ಯಾರ್ಥಿಗಳು ತಮ್ಮ ಯಾವ ಕಾಲೇಜು, ಯಾವ ಕೋರ್ಸ್ ಬೇಕು ಅನ್ನೋದನ್ನು ಆಪ್ಷನ್ ಒಂದು 4 ರಿಂದ 5 ಕಾಲೇಜ್ನ ಸೆಲೆಕ್ಟ್ ಮಾಡ್ಬೋದು. ನೀವು 1 ಅಥವಾ 2 ಕಾಲೇಜ್ನ ಸೆಲೆಕ್ಟ್ ಮಾಡಿದ್ರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಸೊ ಅವೆಲ್ಲ ಕಾಲೇಜ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆ ಆ ಕೋರ್ಸ್ನ ಕೂಡ ಸೆಲೆಕ್ಟ್ ಮಾಡ್ಕೋಬೋದು. ಎಷ್ಟು ಬೇಕಾದರೂ ಆಪ್ಷನ್ಸ್ ಸೇರಿಸ್ಬೋದು. ಹಾಗೆ ರೆಫರೆನ್ಸ್ ಆರ್ಡರ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಕಾಲೇಜ್ ಮತ್ತು ಕೋರ್ಸ್ ಸೆಲೆಕ್ಷನ್ ಯಾವ ಥರ ಮಾಡೋದಂದರೆ, ಉದಾಹರಣೆಗೆ ಈಗ RVC ಅಂತ CSC ಕಾಲೇಜ್ ಇದೆ, BMSC ಅಂತ CSC, ಈ ಥರ ಒಂದಷ್ಟು ಆರ್ಡರಲ್ಲಿ ನೀವು ಕಾಲೇಜ್ನ AIML ಅಂತ ಈ ಥರ ಸೀಟ್ ಅಲಾಟ್ಮೆಂಟ್, ಈ ಥರ ಕ್ರಮವಾಗಿ ಒಂದಷ್ಟು 5-6 ಕಾಲೇಜ್ನ ನೀವು ಸೆಲೆಕ್ಟ್ ಮಾಡ್ಬೋದು, ನಿಮ್ಗೆ ಯಾವುದು ಇಷ್ಟ ಇದೆ ಅಂತ.
ನೆಕ್ಸ್ಟ್ ಸೀಟ್ ಅಲಾಟ್ಮೆಂಟ್ ಅನ್ನೋದು ಪ್ರೀ ರೌಂಡಲ್ಲಿ ಹೇಗೆ ನಡೆಯುತ್ತೆ ಅಂದರೆ ಕಂಪ್ಯೂಟರ್ ಮೇಲೆ ಕಂಪ್ಲೀಟಾಗಿ ನಿಮ್ಮ ಒಂದು ಆನ್ಲೈನ್ ಪ್ರೊಸೆಸ್ಸಲ್ಲೇ ಸೀಟ್ ಅಲಾಟ್ಮೆಂಟ್ ನಡೆಯೋದು. ನಿಮ್ಮ ಒಂದು ರ್ಯಾಂಕ್ ಮತ್ತು ಕ್ಯಾಟಗರಿ, ರಿಸರ್ವೇಷನ್, ಆಪ್ಷನ್ ಎಂಟ್ರಿ ಆರ್ಡರ್ ಮತ್ತು ಸೀಟ್ ಅವೈಲಬಿಲಿಟಿ ಮೇಲೆ, ಸೀಟ್ ಇದೆಯಾ ಇಲ್ಲೋದ್ರ ಮೇಲೆ ನಿಮ್ಮ ಒಂದು ಏನು ನಡೆಯುತ್ತೆ ಅಂದರೆ ಇದು ಸೀಟ್ ಅಲಾಟ್ಮೆಂಟ್ ಅನ್ನೋದು ನಡೆಯುತ್ತೆ ಪ್ರೀ ರೌಂಡಲ್ಲಿ. ಸೊ ಈ ಥರ ಸೀಟ್ ಅಲಾಟ್ಮೆಂಟ್ ನಡೆಯುತ್ತೆ. ನೆಕ್ಸ್ಟು ಅಲಾಟ್ಮೆಂಟ್ ರಿಸಲ್ಟು, ವಿದ್ಯಾರ್ಥಿಗಳು ಲಾಗಿನ್ ಮಾಡಿ ಸೀಟ್ ಅಲಾಟ್ಮೆಂಟ್ ರಿಸಲ್ಟ್ನ ನೋಡ್ಬೋದು. ಲಾಗಿನ್ ಆದಮೇಲೆ ರಿಸಲ್ಟ್ನ ನೋಡ್ಬೋದು. ಯಾವ ಕಾಲೇಜ್ ಮತ್ತು ಕೋರ್ಸ್ ಸಿಕ್ಕಿದೆ ಎಂಬುದು ಅಲ್ಲಿ ಇರುತ್ತೆ, ಪ್ರಕಟವಾಗಿರುತ್ತೆ. ಸೊ ಅದನ್ನು ನೀವು ನೋಡ್ಬೋದು. ಏನು ಅಷ್ಟೇನು ತುಂಬ ಏನು ಟೆನ್ಷನ್ ಮಾಡ್ಕೊಳೋದೇ ಬೇಡ, ಅಲ್ಲೇ ಇರುತ್ತೆ. ಸೊ ಈಸಿಯಾಗಿ ನೋಡ್ಬೋದು. ನೆಕ್ಸ್ಟು ಅಲಾಟ್ಮೆಂಟ್ ಲೆಟರ್ನ ಡೌನ್ಲೋಡ್ ಮಾಡಬೇಕಾಗುತ್ತೆ. ನೀವು ಅಡ್ಮಿಷನ್ ಆಗಿದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದು ಕೂಡ ಡೌನ್ಲೋಡ್ ಮಾಡ್ಕೋಬೇಕಾಗಿರುತ್ತೆ. ನೆಕ್ಸ್ಟ್ ಫೀಸ್ ಪೇಮೆಂಟ್, ಇದೆಲ್ಲ ಆದಾದಮೇಲೆ ಸೀಟ್ ಅಕ್ಸೆಪ್ಟ್ ಮಾಡಿದ್ರೆ, ನಿಮಗೆ ಸೀಟ್ ಓಕೆ ಅನಿಸಿದ್ರೆ ನೀವು ಫೀಸ್ನ ಪಾವತಿಸ್ಬೋದು. ಮತ್ತು ಆನ್ಲೈನ್ ಮತ್ತು ಅಂದರೆ UPI ಪೇಮೆಂಟ್ ಇರುತ್ತೆ, ಮತ್ತು ಬ್ಯಾಂಕ್ನಿಂದಲೂ ಪೇ ಮಾಡ್ಬೋದು. ಸೊ ಫೀಸ್ ಪೇಮೆಂಟ್ ಆದಮೇಲೆ ಕಾಲೇಜ್ ರಿಪೋರ್ಟಿಂಗ್ ಅಂತ ಇರುತ್ತೆ. ಅಡ್ಮಿಷನ್ ಆರ್ಡರ್ ಜೊತೆಗೆ ಅಡ್ಮಿಷನ್ ಆರ್ಡರ್ ಸಿಗುತ್ತೆ. ಅಂದರೆ ಫೀಸ್ ಪೇಮೆಂಟ್ ಆದ ತಕ್ಷಣ ನಿಮ್ಗೊಂದು ಅಡ್ಮಿಷನ್ ಕಾಪಿ ಸಿಗುತ್ತೆ. ಸೊ ಅದನ್ನು ಅದು ಮತ್ತು ಆ ಒರಿಜಿನಲ್ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಕಾಲೇಜ್ ಅಡ್ಮಿಷನ್ ಪ್ರೊಸೆಸ್ನ ಪೂರ್ಣಗೊಳಿಸ್ಬೋದು. ಇಷ್ಟೇ, ಮತ್ತೇನು ತುಂಬ ಏನಾನು. ನೆಕ್ಸ್ಟ್ ಅಡ್ಮಿಷನ್ ಕನ್ಫರ್ಮೇಷನ್ ಆಗುತ್ತೆ. ಅಲ್ಲಿಗೆ ನಿಮ್ಮ ಒಂದು ಪ್ರೀ ರೌಂಡ್ ಕೌನ್ಸ್ಲಿಂಗ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ವಿದ್ಯಾರ್ಥಿಗಳು ಕೋರ್ಸ್ಗೆ ಜಾಯ್ನ್ ಆಗಿದ್ದಾರೆ ಅಂತ ಅಲ್ಲಿಗೆ ಪ್ರೀ ರೌಂಡ್ ಕೌನ್ಸ್ಲಿಂಗ್ ಕಂಪ್ಲೀಟ್ ಆಗುತ್ತೆ. ನೀವು ಪ್ರೀ ರೌಂಡ್ ನಂತರ ಮತ್ತೆ ಏನಿರುತ್ತೆ, ಮಾಕ್ ಅಲಾಟ್ಮೆಂಟ್ ಇರುತ್ತೆ, ರೌಂಡ್ 1 ಇರುತ್ತೆ, ರೌಂಡ್ 2 ಇರುತ್ತೆ, ಎಕ್ಸ್ಟೆಂಡೆಡ್ ರೌಂಡ್ ಇರುತ್ತೆ, ಫೈನಲ್ ಅಡ್ಮಿಷನ್ ಇರುತ್ತೆ. ನಿಮಗೆಲ್ಲಾದರೂ ಪ್ರೀ ರೌಂಡ್ ಸರಿ ಆಗಿಲ್ಲ, ಇಷ್ಟ ಆಗಿಲ್ಲ ಅಂದರೆ ನೀವು ರೌಂಡ್ 1 ಮಾಡ್ಬೋದು. ಕೌನ್ಸ್ಲಿಂಗ್ ರೌಂಡ್ 2 ಮಾಡ್ಬೋದು. ಎಕ್ಸ್ಟೆಂಡೆಡ್ ರೌಂಡ್ 2, 3 ಆಗಿಲ್ಲ ಅಂದರೆ ಎಕ್ಸ್ಟೆಂಡೆಡ್ ರೌಂಡು ಮಾಡ್ಬೋದು. ನೆಕ್ಸ್ಟ್ ಅದ್ರ ಮುಂದೆ ನಿಮ್ಗೆ ಆಪ್ಷನ್ ಇರಲ್ಲ, ಫೈನಲ್ ಅಡ್ಮಿಷನ್ ಆಗಲೇಬೇಕಾಗಿರುತ್ತೆ. ಸೊ ಈ ಥರ ನಿಮ್ಗೆ ಒಂದು ಕೌನ್ಸ್ಲಿಂಗ್ ಆಗಿರ್ಬೋದು ಎಲ್ಲದೂ ನಡೆಯುತ್ತೆ. ಸೊ ಐ ಹೋಪ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲದೂ ಗೊತ್ತಾಗಿದೆ, ಒಂದು ಐಡಿಯಾ ಬಂದಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದನ್ನೆಲ್ಲ ಲೈವ್ ಮಾಡಬೇಕಂದ್ರೆ, ಲೈವ್ ಡೆಮೋ ಬೇಕಂದರೆ ಇನ್ನು ನಿಮ್ಮ ರಿಸಲ್ಟ್ ಬರಬೇಕು. ರಿಸಲ್ಟ್ ಬಂದಾದಮೇಲೆ ಕೌನ್ಸ್ಲಿಂಗ್ ಪ್ರೊಸೆಸ್ ಸ್ಟಾರ್ಟ್ ಅದಾದಮೇಲೆ ಸೊ ನಾನು ನಿಮಗೆ ಲೈವ್ ಆಗಿ ತೋರಿಸ್ತಾ ಹೋಗ್ತೀನಿ ಹೇಗೆ ಮಾಡಬೇಕು ಎಲ್ಲದನ್ನು. ಸೊ ಐ ಹೋಪ್ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.